ಮೇ 4ಕ್ಕೆ ಪಶ್ಚಿಮ ಬಂಗಾಳ ಸೇರಿದಂತೆ 5 ರಾಜ್ಯಗಳ ಮತ ಎಣಿಕೆ ಕಾರ್ಯ ಆರಂಭವಾಗುತ್ತೆ. ಒಂದು ಕ್ಷೇತ್ರ ಹೊರತುಪಡಿಸಿ ಉಳಿದ ಕಡೆ ಮತ ಎಣಿಕೆ ನಡೆಯುತ್ತೆ. ಚುನಾವಣಾ ಆಯೋಗದಿಂದಲೇ ಅಧಿಕೃತ ಘೋಷಣೆಯಾಗಿದೆ. ಈಗಾಗಲೇ ಚುನಾವಣಾ ಆಯೋಗವು ಯಾವಾಗ ಚುನಾವಣಾ ದಿನಾಂಕವನ್ನು ಅನೌನ್ಸ್ ಮಾಡ್ತೋ ಆವಾಗಲೇ ಈ 5 ರಾಜ್ಯಗಳ ಜೊತೆಗೆ ಯಾವ ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಡೆದಿದೆ ಆ ಎಲ್ಲ ಎಲೆಕ್ಷನ್ಗಳ ರಿಸಲ್ಟ್ ಅನ್ನು ಕೂಡ ಮೇ 4ಕ್ಕೆ ನಾವು ಪ್ರಕಟ ಮಾಡ್ತೀವಿ. ಮೇ 4ಕ್ಕೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ರು. ಇದೀಗ ಮೇ 4ಕ್ಕೆ ಪಶ್ಚಿಮ ಬಂಗಾಳ ಸೇರಿದಂತೆ 5 ರಾಜ್ಯಗಳ ಮತ ಎಣಿಕೆ ನಡೆಯುತ್ತೆ. ಒಂದು ಕ್ಷೇತ್ರ ಹೊರತುಪಡಿಸಿ ಉಳಿದ ಕಡೆ ಮತ ಎಣಿಕೆ ಕಾರ್ಯ ಮೇ 4ರಂದೇ ಆಗುತ್ತೆ ಅಂತ ಹೇಳಿ ಆಯೋಗ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಪಶ್ಚಿಮ ಬಂಗಾಳದ ಫಾಲ್ಟಾ ಕ್ಷೇತ್ರದಲ್ಲಿ ಮರು ಮತದಾನ ಆಗಿದ್ದು ಮೇ 21ಕ್ಕೆ ಫಾಲ್ಟಾದ 284 ಮತಗಟ್ಟೆಗಳಲ್ಲೂ ಮರು ಮತದಾನ ನಡೆಯುತ್ತೆ. ಸೋಮವಾರ 294ರಲ್ಲಿ 293 ಕ್ಷೇತ್ರಗಳಲ್ಲಿ ಮಾತ್ರ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಒಂದು ಕ್ಷೇತ್ರದಲ್ಲಿ ಮರು ಮತದಾನ ನಡೆಯಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಈಗಾಗಲೇ ಮಂಜುನಾಥ್, ಚುನಾವಣಾ ಆಯೋಗವೇ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಈಗಾಗಲೇ 5 ರಾಜ್ಯಗಳು ಸಂತೆ ಯಾವ್ಯಾವ ರಾಜ್ಯಗಳಲ್ಲಿ ಬೈ ಎಲೆಕ್ಷನ್ ನಡೆದಿತ್ತು ಎಲ್ಲ ರಿಸಲ್ಟ್ ಕೂಡ ಮೇ 4ಕ್ಕೆ ಅನೌನ್ಸ್ ಆಗುತ್ತೆ. ಆದರೆ ಒಂದು ಕ್ಷೇತ್ರವನ್ನ ಹೊರತುಪಡಿಸಿ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡೋದಾದ್ರೆ ನವಿತಾ, ಏನು ನೋಡಬಹುದು, ಪಶ್ಚಿಮ ಬಂಗಾಳದ 294 ವಿಧಾನಸಭಾ ಕ್ಷೇತ್ರಗಳಿಗೂ ಮೇ 23ರಂದು ಮೊದಲ ಹಂತದ ಮತದಾನ ನಡೆದಿತ್ತು. ಯಶಸ್ವಿ ಮತದಾನ ಆಗಿತ್ತು. ಐತಿಹಾಸಿಕ ಮತದಾನ ಕೂಡ ಆಗಿತ್ತು. ಮೇ 29ಕ್ಕೂ ಕೂಡ 142 ಕ್ಷೇತ್ರಗಳಲ್ಲೂ ಕೂಡ ಉಳಿದ 142 ಕ್ಷೇತ್ರಗಳಲ್ಲೂ ಕೂಡ ಎರಡನೇ ಹಂತದ ಮತ್ತು ಕೊನೆ ಹಂತದ ಮತದಾನ ಆಗಿತ್ತು. ಆದ್ರೆ ಎರಡೂ ಹಂತಗಳಲ್ಲಿ ನಡೆದಂತಹ ಮತದಾನದ ವೇಳೆ ನಡೆದಂತಹ ಒಂದು ಘರ್ಷಣೆಗಳು, ಗಲಾಟೆಗಳು ಮತ್ತು ಬಿಜೆಪಿ ಅಭ್ಯರ್ಥಿ ಏನಿದ್ದಾರೆ ಆ ಅಭ್ಯರ್ಥಿಗಳನ್ನು ಅಟ್ಟಾಡಿಸ್ಕೊಂಡು ಓಡಾಡಿಸಿದಂತದ್ದನ್ನು ಕೂಡ ನೋಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಇದ್ದಂಥದ್ದು ಈ ಫಾಲ್ಟಾ ಕ್ಷೇತ್ರ. ಫಾಲ್ಟಾ ಕ್ಷೇತ್ರದಲ್ಲೂ ಕೂಡ ಈಗ ಆಲ್ರೆಡಿ ಮತದಾನ ಎಲ್ಲ ಆಗಿತ್ತು. ಆದ್ರೆ ನಿನ್ನೆಯಿಂದನೂ ಕೂಡ ಅಲ್ಲಿ ಸಾಕಷ್ಟು ಘರ್ಷಣೆಗಳು ನಡೀತಾ ಇದ್ದಾವೆ. ಜೊತೆಗೆ ಅಲ್ಲಿನ ಜನನೂ ಕೂಡ ಒಂದಷ್ಟು ಆಕ್ರೋಶವನ್ನ ಹೊರಹಾಕಿದ್ರು. ನಮಗೆ ಇಲ್ಲಿ ಮತದಾನ ಮಾಡೋದಕ್ಕೆ ಸರಿಯಾದಂತ ಅವಕಾಶಗಳು ಸಿಕ್ಕಿಲ್ಲ. ನಾವು ಮತದಾನ ಮಾಡೋದಕ್ಕೆ ಬಂದಾಗ ಟಿಎಂಸಿಯ ಕಾರ್ಯಕರ್ತರು, ಟಿಎಂಸಿಯ ಕೆಲವು ಗೂಂಡಾಗಳು, ಕಿಡಿಗೇಡಿಗಳು ನಮ್ಮನ್ನ ಮತದಾನ ಮಾಡೋದಕ್ಕೆ ಬಿಡದಲೆ ಅಡ್ಡಿಪಡಿಸಿ ನಮ್ಮನ್ನ ಬೆದರಿಸಿ ಕಳಿಸಿದ್ರು ಅಂತ ಅನ್ಬಿಟ್ಟು ಪೊಲೀಸ್ ಠಾಣೆಗಳಿಗೂ ಕೂಡ ದೂರು ಕೊಟ್ಟಿದ್ರು, ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಟ್ಟಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿಯ ಬಿಜೆಪಿಯ ಫಾಲ್ಟಾ ಕ್ಷೇತ್ರದ ಬಿಜೆಪಿಯ ಅಭ್ಯರ್ಥಿ ದೇಬಾಂಶು ಪಾಂಡಾ ಏನಿದ್ದಾರೆ ಅವರನ್ನು ಕೂಡ ಟಿಎಂಸಿ ಕಾರ್ಯಕರ್ತರು ಅಟ್ಟಾಡ್ಸ್ಕೊಂಡು ಹೋಗಿ ಅವರು ಮತಗಟ್ಟೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡಿದಂಥದ್ದು ಕೂಡ ದೊಡ್ಡ ಸುದ್ದಿಯಾಗಿತ್ತು. ಸೊ ಇದನ್ನೆಲ್ಲವನ್ನೂ ಕೂಡ ಪರಿಗಣಿಸಿ ಚುನಾವಣಾ ಆಯೋಗದವರು ಈಗ ಒಂದು ನಿರ್ಧಾರವನ್ನ ಪ್ರಕಟಿಸಿರುವಂತದ್ದು. 294 ವಿಧಾನಸಭಾ ಕ್ಷೇತ್ರಗಳು ಏನಿದಾವೆ ಪಶ್ಚಿಮ ಬಂಗಾಳ, ಅದರಲ್ಲಿ 293 ಕ್ಷೇತ್ರಗಳ ಮತ ಎಣಿಕೆ ಸೋಮವಾರ ಯಶಸ್ವಿಯಾಗಿ ಮಾಮೂಲಿಯಾಗಿ ನಡೆಯುತ್ತೆ. ಆದ್ರೆ ಫಾಲ್ಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಮೇ 4ಕ್ಕೆ ಮತ ಎಣಿಕೆ ನಡೆಯೋದಿಲ್ಲ. ಬದಲಿಗೆ ಮೇ 21ಕ್ಕೆ ಇಡೀ ಕ್ಷೇತ್ರದ 284 ಮತಗಟ್ಟೆಗಳೇನಿದಾವೆ ಆ 284 ಮತಗಟ್ಟೆಗಳಲ್ಲೂ ಕೂಡ ಮರುಮತದಾನ ನಡೆಯುತ್ತೆ. ಆ ಮರುಮತದಾನ ನಡೆದ ಬಳಿಕ ಮೇ 24ಕ್ಕೆ ಫಲಿತಾಂಶವನ್ನ, ಫಾಲ್ಟಾ ಕ್ಷೇತ್ರದ ಫಲಿತಾಂಶವನ್ನ ಪ್ರಕಟ ಮಾಡೋದಾಗಿ ಚುನಾವಣಾ ಆಯೋಗ ಈಗ ಅಧಿಕೃತವಾಗಿ ಘೋಷಣೆ ಮಾಡಿರುವಂತದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.